ಬಿಜೆಪಿಯ ಶಾಸಕ ಸುರೇಶ್ರಿಂದ 7 ತಿಂಗಳ ಮಾತಿನ ವಿವಾದ. ಕೈ ಕಾರ್ಯಕರ್ತರ ಪ್ರತಿಭಟನೆಗೆ ಬಿಜೆಪಿ ಶಾಸಕರು ಬೇಸರವಾಗಿದ್ದಾರೆ. ಬಿಜೆಪಿಯ ಶಾಸಕ ಸುರೇಶ್ರಿಂದ 7 ತಿಂಗಳ ಈ ಹಿಂದಿನ ಮಾತಿನ ವಿವಾದ ಇದು. ಕೈ ಕಾರ್ಯಕರ್ತರ ಪ್ರತಿಭಟನೆಗೆ ಬಿಜೆಪಿ ಶಾಸಕ ಬೇಸರವಾಗಿದ್ದಾರೆ. ಶಾಸಕನ ಮನೆಗೆ ಪೋಸ್ಟರ್ ಅನ್ನ ಅಂಟಿಸಿದಂತಹ ಕಾರ್ಯಕರ್ತರು 7 ತಿಂಗಳಿಗೆ ಹುಟ್ಟಿದೀಯಾ ಅನ್ನುವಂತ ವಾಡಿಕೆ ಮಾತು. ಅದರ ಬಗ್ಗೆ ಚರ್ಚೆ ಈಗಾಗಲೇ ಮುಗಿದು ಹೋಗಿದೆ. ಸದನದಲ್ಲೂ ಕೂಡ ಆ ಮಾತನ್ನ ಕಡತದಿಂದ ತೆಗೆದಿದ್ದಾರೆ. ಆದರೂ ಈ ವಿಚಾರವನ್ನ ಇಟ್ಕೊಂಡು ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಅನ್ನೋದಾಗಿ, ಜೊತೆಲಿ ನಾನು ಯಾರಿಗೂ ಕೂಡ ಅಗೌರವ ತೋರುವಂತ ಮಾತುಗಳನ್ನ ಆಡಿಲ್ಲ. ಮೊನ್ನೆ ಸದನದಲ್ಲಿ ಭೈರತಿ ಸುರೇಶ್ ಅವರು ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಜಟಾಪಟಿಯ ವೇಳೆ ನಾನು ಆ ಮಾತನ್ನು ಹೇಳಿದ್ದೇನೆ, ಇಂತಿಷ್ಟು ತಿಂಗಳಿಗೆ ಹುಟ್ಟಿದ್ದು ಅಂತ. ಅದಕ್ಕೆ ನನ್ನ ಮನೆಯ ಬಳಿ ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೋಗಿದ್ರು. ಕಾಂಗ್ರೆಸ್ ಈ ಪ್ರತಿಭಟನೆಗೆ ಸುರೇಶ್ ಕುಮಾರ್ ಅವರು ಕೆಂಡ ಕಾರಿದ್ರು, ಅಸಮಾಧಾನವನ್ನ ಹೊರಗಾಕಿದ್ರು. ನೋಡಿ, ಇತ್ತೀಚೆಗಷ್ಟೇ ನಡೆದಿರುವಂತಹ ಬೆಳವಣಿಗೆ ಇದು. ಬಿಜೆಪಿಯ ಶಾಸಕರು, ಮಾಜಿ ಸಚಿವರು ಕೂಡ ಹೌದವರು. ಈ 7 ತಿಂಗಳಿನ ಮಾತು ಅಂದ್ರೆ 7 ತಿಂಗಳಿಗೆ ಹುಟ್ಟಿದ್ಯಾ ಅನ್ನೋದು ಒಂದು ಈ ಗ್ರಾಮೀಣ್ಯವಾಗಿ ಬಳಸುವಂತ ಒಂದು ಪದ. ಬಟ್ ಅದನ್ನ ಸದನದಲ್ಲಿ ಬಳಕೆ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿಯೋ ಮತ್ತೊಂದು ಮಗದೊಂದು ಅದು ಬೇರೆ ರೀತಿ ಚರ್ಚೆ. ಬಟ್ ಈ ಶಾಸಕರ ಮನೆಗೆ ಈ ಮಾತಿನ ಚಕಮಕಿ ಆದ ನಂತರದಲ್ಲಿ ಭೈರತಿ ಸುರೇಶ್ ಅವರು ಕೂಡ ಇರ್ತಾರೆ. ಒಂದಿಷ್ಟು ಮಾತಾಗ್ತಿರುತ್ತೆ. ಆ ಸಂದರ್ಭದಲ್ಲಿ ಈ ಮಾತುಗಳು ಬರುತ್ತೆ. ನಂತರ ಕಡತದಲ್ಲಿ ದಾಖಲೆ ಆಗುತ್ತಲ್ಲ ಸದನದಲ್ಲಿ ಮಾತನಾಡೋದು, ಅದನ್ನ ತೆಗೆಯುವಂತ ಕೆಲಸ ಕೂಡ ಆಯ್ತು. ಅದೊಂದು ವಾಡಿಕೆ ಮಾತಂತ ಇವ್ರು ಹೇಳೋದು. ಬಟ್ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡವರು ಮೈಯೆಲ್ಲ ಕಣ್ಣಾಗಿರ್ಬೇಕು ಮಾತನಾಡುವಾಗ. ಆದ್ರೆ ಅದು ಮುಗಿದು ಹೋಯ್ತು, ಅದನ್ನ ತೆಗೆಸೋ ಕೆಲಸ ಮಾಡಿದ್ದೀವಿ. ಆದ್ರೂ ಕೂಡ ನನ್ನ ಉದ್ದೇಶ ಯಾರಿಗೂ ಅಗೌರವ ತೋರಬೇಕು ಅಥವಾ ಇನ್ಯಾರಿಗೂ ಬೈಬೇಕು ಅನ್ನೋದು ಇರಲಿಲ್ಲ. ಮಾತಿನ ಜಟಾಪಟಿ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಮತ್ತು ನನ್ನ ನಡುವೆ ಒಂದಿಷ್ಟು ಮಾತಾಯ್ತು. ನಂತರ ನನ್ನ ಮನೆಯ ಮುಂದೆ, ಇವ್ರ ಮನೆ ಗೇಟ್ಗೆಲ್ಲ ಹೋಗ್ಬಿಟ್ಟು ಒಂದಿಷ್ಟು ಪೋಸ್ಟರ್ ಅಂಟಿಸ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಒಂದಿಷ್ಟು ಜನ ಘೋಷಣೆ ಕೂಗ್ತಾರೆ. ಅದೇ ವಿಚಾರಕ್ಕೆ ಈಗ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಬಿಜೆಪಿಯ ಶಾಸಕರು, ಮಾಜಿ ಸಚಿವರಾಗಿರುವಂತ ಸುರೇಶ್ ಅವರು. ಮಧ್ಯೆ ಪ್ರವೇಶ ಮಾಡಿ ನನ್ನ ಮಾತಿಗೆ ಅಡ್ಡ ಹಾಕ್ತಾ ಇದ್ರು. ನಾನು ಮನವಿ ಮಾಡಿಕೊಂಡೆ, ದಯವಿಟ್ಟು ಈಗ ಬನ್ನಿ, ಇದು ಗಂಭೀರವಾದ ವಿಚಾರ, ನಿಮ್ಮ ಖಾತೆದು ನೀವು ನೋಡ್ಕೊಡಿ ಅಂತ ನಾನು ಹೇಳಿದೆ. ಮತ್ತೆ ಇದು ನಿಂತಾಗ, ಯಾಕಂದರೆ ಎಚ್ ಕೆ ಪಾಟೀಲ್ ಅವರು ಭಾಳ ದೀರ್ಘವಾಗಿ ಮಾತಾಡಿದ ನಾನು ಉತ್ತರ ಕೊಡಬೇಕಾಗಿತ್ತು. ನನಗೂ ಕೂಡ ಪ್ರಾಯಶಃ ನಾನು ತಾಳ್ಮೆ ಕೆಡಬಾರ್ದಾಗಿತ್ತು ಏನೋ, ತಾಳ್ಮೆ ಕೆಟ್ಟು ನೋಡಿ ಅಂತ ವಾಡಿಕೆ ಮಾತೇನಿದೆ, ತುಂಬ ಅವಸರ ಮಾಡೋರಿಗೆ, ಒಂದು ರೀತಿ ತೊಂದರೆ ಕೊಡೋಂಗೆ ಮಾಡೋರಿಗೆ, ಮಧ್ಯೆ ಪ್ರವೇಶ ಮಾಡ್ತಾ ಇದ್ರೆ ವಾಡಿಕೆ ಮಾತು ಅಂದರೆ 7 ತಿಂಗಳು ಊಟಂಗೆ ಆಡ್ತೀಯಲ್ಲಯ್ಯ ಅಂತ ಹೇಳೋದು ವಾಡಿಕೆ ಮಾತು. ಅದು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ನಾನು ಆ ಮಾತನ್ನು ಹೇಳಿದೆ. ಆ ಮಾತನ್ನು ಕೇಳಿದ ಮೇಲೆ ಆ ಸಚಿವರು ಕೂತ್ಬಿಟ್ರು, ಏನು ಮಾತಾಡಲಿಲ್ಲ. ಆದರೆ ಮತ್ತೆ ಯಾರೋ ಇನ್ನೊಬ್ಬರು ಅವರ ಸಚಿವ ಸಂಪುಟದ ಇನ್ನೊಬ್ಬರು ಸದಸ್ಯರು ಹೋಗಿ ಅವ್ರನ್ನ ಕೇಳ್ತಿದ್ರು, ಅವ್ರೇನು ಗೊತ್ತಾ ಹೇಳಿದ್ದು ಅಂತ. ಸೊ ಎದ್ದು ನಿಂತ್ಕೊಂಡು ಒಂದಷ್ಟು ಗಲಾಟೆ ಆಯಿತು ಅದ್ರ ಬಗ್ಗೆ. ನಾನು ಹೇಳಿದೆ, ಇದು ಸಹಜ ಮಾತು. ಮತ್ತು 7 ತಿಂಗಳಿಗೆ ಮಕ್ಕಳು ಹುಡೋದು, ಇವತ್ತು ನನ್ನ ಮಗಳು ಕೂಡ ಪೀಡಿಯಾಟ್ರಿಷಿಯನು, ಅನೇಕ ಸಂಗತಿಗಳು ನೋಡಿದ್ದೀವಿ ನಾವು. ವಾಡಿಕೆ ಮಾತೋದು, ಅವಸರ ಮಾಡ್ತಾ ಇದ್ರೆ, ಒಂದು ಇಮಿಚ್ಯೂರ್ಡ್ ಆಗಿ ಬಿಹೇವ್ ಮಾಡಿದ್ರೆ ಆ ರೀತಿ ಹೇಳ್ತಾರೆ. ನಾಳೆ ಅಕಸ್ಮಾತ್ ನಾನು ಹೇಳಿರೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ದಯವಿಟ್ಟು ಅದನ್ನು ವಾಪಸ್ ತೊಗೊಳ್ತಾ ಇದ್ದೀನಿ. 7 ತಿಂಗಳು 9 ತಿಂಗಳಿಲ್ಲ, ತೆಗೆದುಬಿಡಿ, ಕಡತಕ್ಕೆ ತೆಗೆದುಬಿಡಿ ಅಂತ ನಾನೇ ಕೇಳ್ಕೊಂಡೆ. ಸುಧಾ ಸಿದ್ದರಾಮಯ್ಯನವರು ನಿಂತ್ಕೊಂಡು ಕಡತಕ್ಕೆ ತೆಗೆದಿರಿ ಅಂದರೆ ಅಲ್ಲಿಗೆ ಮುಗಿದೋಯ್ತದ. ಆಮೇಲೆ ನಾನು ಮುಂದುವರಿಸಿದೆ. ನಾನು ಯಾವ ರೀತಿ ರಾಜ್ಯಪಾಲರು ಅಪಚಾರ ಎಸಗಿಲ್ಲ ಅನ್ನೋದು ನಾನು ಮುಂದುವರಿಸಿದೆ. ಅದು ಒಂದು ಭಾಗ. ಅದು ನಾನದು ಮುಗಿದ ಅಧ್ಯಾಯ ಅಂತ ಅಂದ್ಕೊಂಡಿದ್ದೆ. ನಾನೇ ಖುದ್ದಾಗಿ ಆಮೇಲೆ ಹೋಗಿ ಆ ಸಚಿವರ ಹತ್ರ, ಆ ಸಚಿವರಿಗೆ ಯಾರು ಮಾರ್ಗದರ್ಶನ ಮಾಡೋದು ಅವ್ರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ಡಾಕ್ಟರ್ ಪರಮೇಶ್ವರ್ ಹತ್ರ, ಎಲ್ಲರ ಹತ್ರ ಕೂಡ ಮಾತಾಡಿದೆ ಈ ಕುರಿತು. ಮಧ್ಯೆ ಪ್ರವೇಶ ಮಾಡಿ